ಏನ್ ದೊಡ್ಡ ಘನಕಾರ್ಯನ, ಏನ್ ದೊಡ್ಡ ಘನಕಾರ್ಯ ಮಾಡಿ ನಾನು ಏನು ಸೇನಾದಿ ಏನು ಧೀರಾದಿ ಧೀರ ಏನು ವಾಚಾಳಿ ನನ್ನ ಪ್ರಭುತ್ವ ಇಂತ ಘನಕಾರ್ಯ ಮಾಡಿದೀನಿ ಅಂತ ಬಂದ. ಯಾರನ್ಲ ಡಿ.ಕೆ. ವೀರಾಧಿ ವೀರ ಅಂತೈತಿ. ನಾನು ಏನು ಸೇನಾದಿ ಏನು ಧೀರಾದಿ ಧೀರ ಏನು ವಾಚಾಳಿ ನನ್ನ ಪ್ರಭುತ್ವ. ವೀರಾಧಿ ವೀರ ಕಣೆ ಸಾಹಸ ಸಿಂಹ ಕಣೆ, ವೀರಾಧಿ ವೀರ ಕಣೆ ನಾ ಸಾಹಸ ಸಿಂಹ ಕಣೆ. ಇದೇನ್ಲ ಸಾಹಸ ಸಿಂಹ? ತಲೆ ಮೇಲಿನ ಗಾಯ ಒಣಗ್ತಂತ ಹೆಂಗಪ್ಪ? ಅದು ಒಣಗ್ತದೆ ಕಣ, ಆದ್ರೆ ಎದೆಲಿರ ಕಿಚ್ಚು ಸುಮ್ಕೆ ಒಣಗದಿಲ್ವಂತೆ. ನೋಡಲಿ ಫುಲ್ ರೈಟ್ ಆಗೈತೆ. ಇದೊಂದು ಷಡ್ಯಂತ್ರ ಇದ್ದಂತಿದೆ. ಅದಕ್ಕೆ ನಾನು ನೇರವಾಗಿ ಆರೋಪ ಮಾಡಿದೆ. ಉಪ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೋ ಷಡ್ಯಂತ್ರ ನಡೆಸಿದ್ದಾರೆ ಅಂತಕ್ಕಂಥ ಆರೋಪವನ್ನ ನಾನು ಮಾಡಿದೆ. ನನಗೀಗಲೂ ನನ್ನ ಜೀವ ಬೆದರಿಕೆ ಇದೆ. ನನ್ನ ಮೇಲೆ ಇದೆ ನೋಡ್ರಿ. ಅವ್ರ ಮನೇಲಿ ಏನಾದ್ರು ನಾನೇ ಕಾರಣ, ಅವ್ರ ಪಾರ್ಟಿಲಿ ಏನಾದ್ರು ನಾನೇ ಕಾರಣ, ಅವ್ರ ಹೊಟ್ಟೆ ಒಳಗೆ ಏನಾದ್ರು ಕಾರಣ, ಹೊರಗಡೆ ಏನಾದ್ರು ನಾನೇ ಕಾರಣ. ಈ ರಾಜ್ಯದಲ್ಲಿ ಎಲ್ಲ ನಾನೇ ಕಾರಣ ಅವ್ರಿಗೆ. ಡಿ.ಕೆ.ಗೆ ಓಸಿ ಸುಮ್ಕಿರ ಕೇಳ, ಅದೇನು ಮಾತಾಡ್ತದೋ ಮಾತಾಡ್ಲಿ ಪಾಪ. ನೀನ್ ಹೇಳಪ್ಪ ಶೇಟಿ, ಅದ್ಯಾಕೆ ಲಕ್ಷ್ಮಕ್ಕಂಗೆ ಹಂಗೆಲ್ಲ ಅನ್ನಕ್ ಹೋದೆ? ನಾನು ಒಂದು ಮಾತನ್ನು ಹೇಳಿಕ್ ಬಯಸ್ತೇನೆ. ನಾನು ಅವ್ರ ಎದುರು ಸಿಕ್ಕಿದಾಗಲೂ ಕೂಡ ಗೌರವಯುತವಾಗಿ ಏನಕ್ಕ ಚೆನ್ನಾಗಿದ್ದೀರಾ ಅಂತಲೇ ಮಾತಾಡ್ಸಿದ್ದೀನಿ. ಏನ್ ಲಕ್ಷ್ಮಕ್ಕ ಇವತ್ತು ವಿಶೇಷವಾಗಿ ಕಳೆ ಬಂದಿದೆ ಅಂತ ಆಗಾಗ ತಮಾಷೆ ಮಾಡಿದ್ದೀನಿ. ಸೂಪರ್ ಮಾಮ. ಮತ್ತೆ ನಿಮ್ಮ ಅಕ್ಕ ನಿನ್ ಮೇಲೆ ಇಷ್ಟೆಲ್ಲ ಸೀನ್ ಮಾಡಕ್ ಬಿಡ್ತು. ಎಲ್ಲ ಸಂಗತಿಗಳು ಕೂಡ ಅಂತರಾತ್ಮ ಮತ್ತು ಪರಮಾತ್ಮನಿಗೆ ಗೊತ್ತಾಗ್ತವೆ. ಹಾಗಾಗಿ ಅವ್ರೇನ್ ಮಾತಾಡಿದ್ದಾರೆ ನಾನೇನ್ ಮಾತಾಡಿದ್ದೀನಿ ಅನ್ನೋದನ್ನ ಅಂತರಾತ್ಮಕ್ಕೆ ಪ್ರಶ್ನೆ ಮಾಡ್ಕೊಳ್ಳಿ ಅಂತ ಹೇಳಿ. ಪಾಪ ಕಲ್ಯಾಣ, ನಿನ್ ಮೇಲೆ ಇಷ್ಟೆಲ್ಲ ಅನ್ಯಾಯ ಮಾಡವಲ್ಲ, ಹೇಳರ್ ಕೇಳರ್ ಯಾರು ಇಲ್ವಾ ಅಂತವ. ಎಲ್ಲೋದ್ವಲ್ಲ ಇವುಗಳ ಲೀಡರ್ಗಳು? ಸೀಟಿಗೆ ನ್ಯಾಯ ಕೊಡ್ಸದ್ ಬಿಟ್ಟು ಎಲ್ಗೋಗವ್ಲ? ಎಲ್ಲವೂ ಹೋರಾಡ್ತಾವೆ ಕಣ. ಸೀಟಿಗೂ 4 ಜನ ಅವ್ರೆ ಅಂತ ಎದ್ ನಿಂತ್ಕೊಂಡು ತೋರಿಸ್ತಾವೆ. ನೋಡಲಿ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಏನ್ ಬಳೆ ತಡ್ಕೊಂಡು ಕೂತಿಲ್ಲ. ಮತ್ತೆ ಬಳೆ ಸುದ್ದಿಗೆ ಹೋಯ್ತವಲ್ಲ ಇವು. ಏನಾಗೈತ್ಲ ಇವಕಿ? ಬುಕ್ ಹಿಡಿದು 4 ಅಕ್ಷರ ಓದಿ ತಿಳ್ಕೊಳ್ರಪ್ಪ ಅಂದ್ರೆ ಬರೀ ಚೆಕ್ ಬುಕ್ ಇದ್ರೆ ಸಾಕು ಅಂತ ಓಡಾಡೋಕೆ ಭಾಷೆಯಲ್ಲಿಂದ ಬರ್ತದಾನ. ಸದನದಲ್ಲಿ ನಿಂತ್ಕೊಂಡು ಸತ್ಯ ಸುಮಂಗಲಿ ಅಂತವೆ. ಯಾಕ್ರಪ್ಪ ಹಿಂಗ ಅಂತೀರಿ ಅಂದ್ರೆ, ಸುಮಂಗಲಿ ಅಂದ್ರೆ ತಪ್ಪೇನು? ಅದ್ರಲ್ಲಿ ಏನ್ ತಪ್ಪೈತಿ? ಅದ್ರ ನಮ್ಮ ಮುತ್ತೈದೆಗೆ ಕರಿಯ ಮಾತು ಅಂತ ವಾದ ಮಾಡ್ತಾಳೆ ಕಣೆ. ಶಿವನಿ ಶಂಭುಲಿಂಗ